Hello students, welcome to RHchemistry. So ಇವತ್ತಿನ ರೀಡ್ Ncert ಅಲಾಂಗ್ ವಿತ್ ಮೀ ಸೀರೀಸಲ್ಲಿ ಕೋಆರ್ಡಿನೇಷನ್ ಕಂಪೌಂಡ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನನ್ನ ಪ್ರೀವಿಯಸ್ ವಿಡಿಯೋಸ್ಗಳನ್ನು ಈ ಸೀರೀಸಲ್ಲಿ ನೀವು ನೋಡಿಲ್ಲ ಅಂದರೆ ಪ್ಲೇಲಿಸ್ಟಲ್ಲಿ ವಿಡಿಯೋಸ್ಗಳು ಇರ್ತದೆ ಅಥವಾ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ನೋಡ್ಕೊಂಡು ಬನ್ನಿ. ಸೊ ಇದ್ರ ಜೊತೆಗೆ ನಿಮಗೆ ಬೋರ್ಡ್ ಎಕ್ಸಾಮಿಗೆ ಹೆಲ್ಪ್ ಆಗೋ ಹಾಗೆ ಬೋರ್ಡ್ ಎಕ್ಸಾಮ್ ಬೂಸ್ಟರ್ ಅಂಥೇಳಿ ಎಲ್ಲ ಚಾಪ್ಟರ್ದ ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಡಿಷನ್ ಟು ದಟ್ ಬೋರ್ಡ್ ಎಕ್ಸಾಮ್ ಕೆಟಾಲಿಸ್ಟ್ ಅಂತೇಳಿ ಹೊಸ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಒಟ್ಟಿನಲ್ಲಿ ನೀವೆಲ್ಲರೂ ಕೂಡ ಒಳ್ಳೆಯ ಮಾರ್ಕ್ಸ್ ತೊಗೊಂಡು ಪಾಸ್ ಆಗಬೇಕು ಅನ್ನೋದು ನನ್ನ ಒಂದು ಆಸೆ. ಸೊ ಅದೇ ರೀತಿ ನಿಮ್ಮ ಸಪೋರ್ಟ್ ಕೂಡ ನನ್ನ ಜೊತೆ ಯಾವಾಗಲೂ ಇರಲಿ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಫಸ್ಟ್ ಈ ಚಾಪ್ಟರಲ್ಲಿ ಯಾವ್ಯಾವ ಡಿಲೀಟೆಡ್ ಕಾನ್ಸೆಪ್ಟ್ಸ್ ಇದೆ ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣಂತೆ. ಸೊ ಮೊದಲು ಡಿಲೀಟೆಡ್ ಕಾನ್ಸೆಪ್ಟ್ ಬಗ್ಗೆ ಹೇಳಬೇಕು ಅಂತಂದರೆ, ಸೊ ಕರೆಕ್ಟಾಗಿ ನೋಡಿಟ್ಕೊಳ್ಳಿ. ಐಸೋಮೆರಿಸಮ್ ಇನ್ ಕೋಆರ್ಡಿನೇಷನ್ ಕಂಪೌಂಡ್ಸ್, ಇಂಪಾರ್ಟೆನ್ಸ್ ಆ್ಯಂಡ್ ಅಪ್ಲಿಕೇಶನ್ ಕೋಆರ್ಡಿನೇಷನ್ ಕಂಪೌಂಡ್ಸ್, ಇವೆರಡನ್ನು ಇಂಪಾರ್ಟೆಂಟಾಗಿ ಡಿಲೀಟ್ ಮಾಡಿದ್ದಾರೆ. ಇವೆರಡೂ ಕಾನ್ಸೆಪ್ಟ್, ದ ಹೋಲ್ ಕಾನ್ಸೆಪ್ಟೇ ಇಲ್ಲ. ಸೊ ಉಳಿದಿರುವಂಥ ಎಲ್ಲ ಕಾನ್ಸೆಪ್ಟ್ಗಳು ನಮ್ಮ ಸಿಲೆಬಸ್ಸಿಗೆ ಇವೆ, ಬಟ್ ಇವೆರಡು ಕಾನ್ಸೆಪ್ಟ್ಗಳು ಇಲ್ಲ. ಈಗ ನಮ್ಮ ಕಾನ್ಸೆಪ್ಟ್ ಯಾವ ಸಿಲೆಬಸ್ಸಿಗೆ ಇದೆ ಆ ಕಾನ್ಸೆಪ್ಟಲ್ಲಿ ನಾವು ಲೈನ್ ಬೈ ಲೈನ್ ಯಾವ್ಯಾವುದು ಇಂಪಾರ್ಟೆಂಟ್ ಅನ್ನೋದನ್ನು ಹೇಳ್ತೀನಿ, ಮಾರ್ಕ್ ಮಾಡಿಸ್ತೀನಿ. ಸೊ ನೀವು ಟೆಕ್ಸ್ಟ್ ಬುಕ್ಕನ್ನು ಹಿಡ್ಕೊಂಡು ಕೂತ್ಕೊಂಡ್ರೆ ಬಹಳ ಒಳ್ಳೆಯದಾಗ್ತದೆ. ಸೊ ಯಾವಾಗ ಬೇಕು ಈ ವಿಡಿಯೋವನ್ನು ನೀವು ನೋಡ್ಕೊಳ್ಬೋದು. ಸೊ ಈಗ ಈ ಕೇಸ್ ಒಳಗೆ ಈ ಕೇಸಲ್ಲಿ ಯಾವುದು ಫಸ್ಟ್ ಇಂಪಾರ್ಟೆಂಟ್ ಅಂತ ನೋಡ್ತಾ ಹೋದರೆ, ಫಸ್ಟ್ ಪ್ಯಾರಾದಲ್ಲಿ ಏನಿದೆ ಇದರೊಳಗೆ ಒಂದಷ್ಟು ನಮಗೆ ಹೆಲ್ಪ್ ಆಗುವಂಥದ್ದಿದೆ, ಕಾಂಪಿಟೇಟಿವ್ ಎಕ್ಸಾಮಿಗೆ ಕೂಡ ಕೇಳ್ಬೋದು. ಬಟ್ ಅಪ್ಲಿಕೇಶನ್ ಪಾರ್ಟಲ್ಲಿ ಇದು ಇಲ್ಲ ಅನ್ನೋದಕ್ಕೆ ಈ ರೀತಿ ಕ್ವಶನ್ಸನ್ನು ಕೇಳೋದಿಲ್ಲ. ಅಂದರೆ ಕ್ಲೋರೋಫಿಲ್ ಆಗಲಿ, ಹಿಮೋಗ್ಲೋಬಿನ್ ಆಗಲಿ, ವಿಟಮಿನ್ B12 ಆಗಲಿ, ಇವೆಲ್ಲದರಲ್ಲಿ ಕೂಡ ಸೊ ಮ್ಯಾಗ್ನೀಷಿಯಮ್, ಐರನ್ ಮತ್ತು ಕೋಬಾಲ್ಟ್ ರೆಸ್ಪೆಕ್ಟಿವ್ಲಿ ಇರ್ತದೆ ಅನ್ನೋದು ಗೊತ್ತಿರಲಿ. ಬಟ್ ಅಪ್ಲಿಕೇಶನ್ ಪಾರ್ಟನ್ನು ಬೋರ್ಡ್ ಎಕ್ಸಾಮಿಗೆ ರಿಮೂವ್ ಮಾಡಿರೋದಕ್ಕೆ ಇದರಿಂದ ಕ್ವಶನ್ ಕೇಳುವಂಥ ಚಾನ್ಸಸ್ ಇಲ್ಲ. ಅದಾದಮೇಲೆ ವರ್ನರ್ಸ್ ಥಿಯರಿಯನ್ನು ನೋಡಿದರೆ, ವರ್ನರ್ಸ್ ಥಿಯರಿದಲ್ಲಿ ಇಂಪಾರ್ಟೆಂಟ್ ಅಂತಂದರೆ ಪಾಸ್ಟುಲೇಟ್ಸನ್ನು ಕೇಳ್ಬೋದು. ಸೊ ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಅಂತಂದರೆ, ಸೊ ಫಸ್ಟು ಈ ಪಾಸ್ಟುಲೇಟ್ಸ್ ಬಗ್ಗೆ ಹೇಳ್ಬಿಡ್ತೀನಿ. ಈ ಪಾಸ್ಟುಲೇಟ್ ನಮಗೆ ಎಷ್ಟು ಇಂಪಾರ್ಟೆಂಟ್ ಇವು 4 ಅಂತಂದರೆ, ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 3 ಮಾರ್ಕ್ಸ್. ನನ್ನ ಪ್ರಿಡಿಕ್ಷನ್ ಪ್ರಕಾರ 99% ಈ ವರ್ಷ ಇದನ್ನು ಕೇಳಲೇಬೇಕು, ರೈಟ್? ಸೊ 99% ಏನಿದೆ, 99% ಈ ವರ್ಷ ಈ ಒಂದು ಕಾನ್ಸೆಪ್ಟನ್ನು ಕೇಳಲೇಬೇಕು ಅನ್ನೋದು ನನ್ನೊಂದು ಪ್ರಿಡಿಕ್ಷನ್. ಸೊ ಕರೆಕ್ಟಾಗಿ ಓದ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಇದರ ಜೊತೆ ಇಲ್ಲೇನು ಒಂದು ಪಾಯಿಂಟನ್ನು ಕೊಟ್ಟಿದ್ದಾರೆ, ಕರೆಕ್ಟಾಗಿ ಓದ್ಕೊಳ್ಳಿ, ರೈಟ್? ಈಗ CrCl3 ಇರಲಿ, COCl2, PdCl2 ಹ್ಯಾವ್ ಪ್ರೈಮರಿ ವ್ಯಾಲೆನ್ಸ್ ಆಫ್ 3, 2 and 2 ಅಂತ ಇದೆ. ಅಂದರೆ ಪ್ರೈಮರಿ ವ್ಯಾಲೆನ್ಸ್ ಅಂದರೆ ಆಕ್ಸಿಡೇಷನ್ ಸ್ಟೇಟು. ಇನ್ ಅ ಸೀರೀಸ್ ಆಫ್ ಕಂಪೌಂಡ್ಸ್ ಆಫ್ ಕೋಬಾಲ್ಟ್ 3 ಕ್ಲೋರೈಡ್ ವಿತ್ ಅಮೋನಿಯಾ, ಇಟ್ ವಾಸ್ ಫೌಂಡ್ ದಟ್ ಸಮ್ ಆಫ್ ದ ಕ್ಲೋರೈಡ್ ಅಯಾನ್ಸ್ ಕುಡ್ ಗೆಟ್ ಪ್ರೆಸಿಪಿಟೇಟ್ ವಿತ್ AgCl. ಅಂದರೆ ಒಂದಷ್ಟು ಕ್ಲೋರೈಡ್ ಅಯಾನ್ಗಳು AgCl ಜೊತೆ ಪ್ರೆಸಿಪಿಟೇಟ್ ಆಗ್ತದೆ. ಅಂದರೆ AgNO3 ಹಾಕಿದಾಗ AgCl ಆಗಿ ಪ್ರೆಸಿಪಿಟೇಟ್ ಆಗ್ತದೆ. ಸೊ ಅದು ಹೇಗೆ ಅಂತಂದರೆ, ಈ ರೀತಿ ಕಾಂಪ್ಲೆಕ್ಸ್ ಬಂದು ಇಫ್ 3 moles ಆಫ್ AgCl ಇಸ್ ಫಾರ್ಮ್ಡ್, ಅಥವಾ 2 moles ಆಫ್ AgCl ಇಸ್ ಫಾರ್ಮ್ಡ್, ಅಥವಾ 1 mole ಆಫ್ AgCl ಇಸ್ ಫಾರ್ಮ್ಡ್, ಯಾವ್ಯಾವ ಅದು ವಾಟ್ ಈಸ್ ದ ಫಾರ್ಮುಲಾ ಆಫ್ ದ ಕಾಂಪ್ಲೆಕ್ಸ್ ಅಂತೇಳಿ 1 ಮಾರ್ಕ್ಸ್ಗೆ ಕೇಳಬಹುದು, ರೈಟ್? ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, 1:3 ಎಲೆಕ್ಟ್ರೋಲೈಟ್ ಅಂತ ಕೊಟ್ಟಿದ್ದಾರೆ. 1:3 ಅಂತ ಯಾಕೆ ಕೊಟ್ಟಿದ್ದಾರೆ? 3 Cl ಇಲ್ಲಿ ಈ AgCl ಆಗಿ ಕನ್ವರ್ಟ್ ಆಗ್ತದೆ. ಅಂದರೆ ಇಲ್ಲೇ ನೋಡ್ತೀರಿ ನೀವು, ಇಲ್ಲಿ 3 AgCl ಏನು ಬರ್ತದೆ, ಅದೇ 3 AgCl ಹೊರಗಡೆ ಇರ್ತದೆ. ಅದಕ್ಕಾಗಿ ಫಾರ್ಮುಲಾ ಆಫ್ ದ ಕಾಂಪ್ಲೆಕ್ಸ್ ಇಸ್ ಲೈಕ್ ದಿಸ್. ಸೊ 2 AgCl ಬರೋದಕ್ಕೆ ಫಾರ್ಮುಲಾ ಆಫ್ ದ ಕಾಂಪ್ಲೆಕ್ಸ್ ಇಸ್ ಲೈಕ್ ದಿಸ್. ಸೊ ಪಾಸಿಬಿಲಿಟಿ ಬಹಳ ಕಡಿಮೆ. 1 ಮಾರ್ಕ್ಸ್ ಕ್ವಶನ್ನಲ್ಲಿ ಇಲ್ಲವೇ ಇಲ್ಲ, ಈ ಚಾಪ್ಟರಿಂದ ಕ್ವಶನನ್ನು ಕೇಳೋದಿಲ್ಲ 1 ಮಾರ್ಕ್ಸ್ ಸೆಕ್ಷನಲ್ಲಿ, ನಮ್ಮ ಬೋರ್ಡ್ ಎಕ್ಸಾಮ್ ಸೆಕೆಂಡ್ PUCಯಲ್ಲಿ. ಬಟ್ ರಿಮೆಂಬರ್, ಸೊ 2 ಮಾರ್ಕ್ಸ್ ಕ್ವಶನಲ್ಲಿ, ಅಂದರೆ 3 ಮಾರ್ಕ್ಸ್ ಸೆಕ್ಷನಲ್ಲಿ ಏನು 3 ಮಾರ್ಕ್ಸ್ 3 ಕ್ವಶನ್ ಕೇಳ್ತಾರೆ ಈ ಒಂದು ಕಾನ್ಸೆಪ್ಟಿಂದ. ಅದರಲ್ಲಿ 2+1 ಅಂತ ಕೇಳಿದಾಗ 1 ಮಾರ್ಕ್ಸ್ಗೆ ಇದನ್ನು ಕೇಳುವಂಥ ಚಾನ್ಸಸ್ ಇರ್ತದೆ. ಸೊ ಆದರೂ ಪಾಸಿಬಿಲಿಟಿ ಈ ವರ್ಷಕ್ಕೆ ಬಹಳ ಕಡಿಮೆ. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ ಬೇಕಾಗ್ತದೆ. ಈ ಒಂದಷ್ಟು ಸ್ಟೇಟ್ಮೆಂಟನ್ನು ಓದಿಟ್ಕೊಂಡಿರಿ. ಈ ಒಂದಷ್ಟು ಕೂಡ ಈ ಒಂದು ಸ್ಟ್ಯಾಂಜಾ ಏನಿದೆ, ಇದೇನಿದು ಪ್ಯಾರಾಗ್ರಾಫ್ ಏನಿದೆ, ಕರೆಕ್ಟಾಗಿ ಓದಿಟ್ಕೊಳ್ಳಿ. ಸೊ ಅಂದರೆ ಎಷ್ಟು ಮೋಲ್ AgCl ಇವಾಲ್ವ್ ಆಗಿದೆ ಅನ್ನೋದ್ರ ಮೇಲೆ ಫಾರ್ಮುಲಾವನ್ನು ಹೇಗೆ ಬರೀಬೋದು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ನ ಇದರಲ್ಲಿ ಕೊಟ್ಟಿದ್ದಾರೆ. ಇದಾದ ಮೇಲೆ ನಿಮಗೆ ಗೊತ್ತಿರೋ ಹಾಗೆ ಈ ಒಂದು ವರ್ನರ್ಸ್ ಥಿಯರಿದೊಳಗೆ ಲಿಮಿಟೇಷನ್ಸ್ ನಮ್ಮ ಸಿಲೆಬಸ್ಸಿಗೆ ಇಲ್ಲ. ಸೊ ಲಿಮಿಟೇಷನನ್ನು ಕೊಟ್ಟಿಲ್ಲ. ಸೊ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಅದಾದಮೇಲೆ ಇಲ್ಲಿ ಏನು ನಿಮಗೊಂದು ಪಾಯಿಂಟನ್ನು ಕೊಟ್ಟಿದ್ದಾರೆ, ಇದನ್ನು ಕೂಡ ಒಂದು ಸಾರಿ ಓದಿಟ್ಕೊಂಡಿರಿ. ಅಂದರೆ ಹೌ ಮೆನಿ ಮೋಲ್ಸ್ ಆಫ್ AgCl ಪ್ರೆಸಿಪಿಟೇಟೆಡ್ ಪರ್ ಮೋಲ್ ಅಂತ ಏನು ಕೊಟ್ಟಿರ್ತಾರೆ, 2 mole ಅಂತ ಕೊಟ್ಟಿರ್ತಾರೆ. ಅದಕ್ಕೆ ಸೆಕೆಂಡ್ರಿ ವ್ಯಾಲೆನ್ಸಿ ಎಷ್ಟು ಅಂತ ಕೇಳಿರ್ತಾರೆ, ಹೌದಾ? ಸೆಕೆಂಡ್ರಿ ವ್ಯಾಲೆನ್ಸಿ ಅಂದ್ರೇನು? ಕೋಆರ್ಡಿನೇಷನ್ ನಂಬರ್, ರೈಟ್? ಕೋಆರ್ಡಿನೇಷನ್ ನಂಬರನ್ನು ನಾವು ಸೆಕೆಂಡರಿ ವ್ಯಾಲೆನ್ಸಿ ಅಂತ ಕರಿತೀವಿ. ಅಂದರೆ ಸೆಕೆಂಡರಿ ವ್ಯಾಲೆನ್ಸಿ ಡಿಪೆಂಡಿಂಗ್ ಆನ್ ದ ಫಾರ್ಮುಲಾ. ಈಗ ಫಸ್ಟ್ ಒಂದಕ್ಕೆ ನಾನು ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ. ಸೊ PdCl2 4NH3 ಕೊಟ್ಟಿದ್ದಾರೆ, 2 moles ಆಫ್ AgCl ಆಗ್ತದೆ ಅಂತ ಕೊಟ್ಟಿದ್ದಾರೆ. ಅಂದರೆ 2 Cl ಹೊರಗಡೆ ಇದೆ ಅಂತ ಅರ್ಥ, ಹೌದಾ? ಹೊರಗಡೆ ಇದೆ ಅಂತ ಅರ್ಥ. ಈಗ ಒಳಗಡೆ ಏನಿದೆ ಹಾಗಾದರೆ? ಒಂದು ಪೆಲಾಡಿಯಮ್ ಇರಬೇಕು,
ಸೊ ಒಂದು ಪೆಲಾಡಿಯಮ್ ಇರಬೇಕು, ಹೌದಾ? ಸೊ ಇದರೊಳಗೆ ಸ್ವಲ್ಪ ಪಿ ಡಿ ಎಫ್ ಮೇಲೆ ಡೈರೆಕ್ಟಾಗಿ ಬರೆಯೋದಕ್ಕೆ ಈ ಪ್ರಾಬ್ಲಮ್ಗಳು ಆಗ್ತದೆ. ಸೊ ಒಂದು ಪೆಲಾಡಿಯಮ್, ಹೌದಾ? ಸೊ Cl2 ಅಂತ ಹೊರಗೆ ಹೋಗಿಬಿಡ್ತೀವಿ. NH3 ಎಷ್ಟಿದೆ? 4NH3 ಇದೆ. ಹಾಗಾದರೆ NH3 4 ಟೈಮ್ಸ್ ಬರ್ತದೆ, ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಅಂದರೆ Cl2 ಹೊರಗಡೆ. ಅಂದರೆ ಈ ರೀತಿ ಇದ್ದಾಗ ಇದರ ಕೋಆರ್ಡಿನೇಷನ್ ನಂಬರ್ ಎಷ್ಟಾಗಬೇಕಾಗಾದರೆ ಸೆಕೆಂಡ್ರಿ ವ್ಯಾಲೆನ್ಸಿ 4 ಆಗಬೇಕು, ಹೌದಾ? ಅದೇ ರೀತಿ ನೀವು ಉಳಿದಿರೋದನ್ನು ಕೂಡ ಟ್ರೈ ಮಾಡಿ, ಯು ಆರ್ ಗೋಯಿಂಗ್ ಟು ಗೆಟ್ ದ ಆನ್ಸರ್. ಸೊ ಈ ಟೈಪ್ ಕ್ವಶನನ್ನು ಕೇಳಬಹುದು. ಅದಾದ ಮೇಲೆ ಡಿಫ್ರೆನ್ಸ್ ಬಿಟ್ವೀನ್ ಡಬಲ್ ಸಾಲ್ಟ್ ಆ್ಯಂಡ್ ಕಾಂಪ್ಲೆಕ್ಸ್ ಸಾಲ್ಟ್ 1 ಮಾರ್ಕ್ಸ್ಗೆ ಕೇಳಿದರೆ ಕೇಳ್ಬೋದು, 2 ಮಾರ್ಕ್ಸ್ಗೆ ಕೇಳಿದರೆ ಕೇಳ್ಬೋದು. ಕರೆಕ್ಟಾಗಿ ಓದಿಟ್ಕೊಂಡಿರಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅದಾದಮೇಲೆ ಮುಂದಿನ ಪೇಜಲ್ಲಿ ಬಂದರೆ ಡೆಫಿನೇಷನ್ ಆಫ್ ಸಮ್ ಇಂಪಾರ್ಟೆಂಟ್ ಟರ್ಮ್ಸ್ ಅಂತ ಇದೆ. ಸೊ ಇದನ್ನು ಕೇಳುವಂಥ ಚಾನ್ಸಸ್ ಇಲ್ಲ, ಡೋಂಟ್ ವರಿ, ಇದನ್ನು ಕೇಳುವಂಥ ಚಾನ್ಸಸ್ ಇಲ್ಲ. ಬಟ್ ವೆರಿ ವೆರಿ ಇಂಪಾರ್ಟೆಂಟ್ ಇಸ್ ದಿಸ್ ಪಾಯಿಂಟ್. ಸೆಂಟ್ರಲ್ ಆಟಮ್ಸ್ ಆರ್ ಅಯಾನ್ಸ್, ಅಂದರೆ ಸೆಂಟ್ರಲ್ ಆಟಮ್ಸ್ ಆರ್ ಅಯಾನ್ಸ್ ಆರ್ ಕಾಲ್ಡ್ ಆಸ್ ಲೆವಿಸ್ ಆಸಿಡ್ ಅನ್ನೋದು ಗೊತ್ತಿರಲಿ. ಲೆವಿಸ್ ಬೇಸಸನ್ನು ನಾವು ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಲಿಗ್ಯಾಂಡ್ಸ್ ಅಂದರೆ ಏನು ಅಂತ ಕೇಳ್ಬೋದು, ಈ ಒಂದು ಸ್ಟೇಜ್ ಓದಿಟ್ಕೊಂಡಿರಿ, ವೆರಿ ಇಂಪಾರ್ಟೆಂಟ್. ಸೊ ವಾಟ್ ಈಸ್ ಯುನಿಡೆಂಟೇಟ್ ಲಿಗ್ಯಾಂಡ್, ಬೈಡೆಂಟೇಟ್ ಲಿಗ್ಯಾಂಡ್, ಪಾಲಿಡೆಂಟೇಟ್ ಲಿಗ್ಯಾಂಡ್ ವಿತ್ ಎನ್ ಎಕ್ಸಾಂಪಲ್, ಇವು ಪೂರ್ತಿ ಪ್ಯಾರಾ ಏನಿದೆ, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ವಾಟ್ ಆರ್ ಚೀಲೇಟ್ ಲಿಗ್ಯಾಂಡ್, ರೈಟ್? ಚೀಲೇಟ್ ಲಿಗ್ಯಾಂಡ್ ಅಂತ ಇದೆ. ಚೀಲೇಟ್ ಕಾಂಪ್ಲೆಕ್ಸಸ್ ಟು ಬಿ ಮೋರ್ ಸ್ಟೇಬಲ್ ಅಂತ ಇದೆ. ಎಲ್ಲ ಪಾಯಿಂಟನ್ನು ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಸೊ ಅಂದರೆ ಬೇರೆ ಬೇರೆ ಕಾಂಪ್ಲೆಕ್ಸಸ್ಸನ್ನು ಕೊಟ್ಟು ವಿಚ್ ಈಸ್ ಮೋರ್ ಸ್ಟೇಬಲ್ ಅಂತ ಕೇಳ್ಬೋದು. ಅದರಲ್ಲಿ ಯಾವಾಗ ನೋಡಬೇಕು ಚೀಲೇಟ್ ಲಿಗ್ಯಾಂಡ್ ಯಾವುದಿದೆ. ಚೀಲೇಟ್ ಲಿಗ್ಯಾಂಡ್ ಅಂದ್ರೇನು? ಡೈ ಆರ್ ಪಾಲಿಡೆಂಟೇಟ್ ಲಿಗ್ಯಾಂಡ್ ವಿಚ್ ಕ್ಯಾನ್ ಯೂಸ್ ಇಟ್ಸ್ 2 or more ಡೋನರ್ ಆಟಮ್ ಟು ಬೈಂಡ್ ಅ ಸಿಂಗಲ್ ಮೆಟಲ್ ಆಟಮ್ ಅಂತ ಅರ್ಥ. ಸೊ ಆಂಬಿಡೆಂಟೆಡ್ ಲಿಗ್ಯಾಂಡ್ ಅಂದ್ರೇನು? 1 ಮಾರ್ಕ್ಸ್ ಕೇಳುವಂಥದ್ದು. ಆಂಬಿಡೆಂಟೆಡ್ ಲಿಗ್ಯಾಂಡ್ ಅಂದ್ರೇನು, ಇದರ ಎಕ್ಸಾಂಪಲ್ಸ್ ಏನು, ಇವೆಲ್ಲದೂ ಕೂಡ ಈ ಒಂದು ಪ್ಯಾರಾ ಏನಿದೆ ವೆರಿ ವೆರಿ ಇಂಪಾರ್ಟೆಂಟ್. ಕಂಪ್ಲೀಟ್ ದಿಸ್ ಪ್ಯಾರಾವನ್ನು ಕರೆಕ್ಟಾಗಿ ಓದಿಟ್ಕೊಂಡಿರಿ. ನೆಕ್ಸ್ಟ್ ಕೋಆರ್ಡಿನೇಷನ್ ನಂಬರ್, ವೆರಿ ಇಂಪಾರ್ಟೆಂಟ್ ಫಾರ್ 1 ಮಾರ್ಕ್. 1 ಮಾರ್ಕ್ ಕೇಳುವಂಥ ಚಾನ್ಸಸ್ ಇದೆ. ವಾಟ್ ಈಸ್ ಕೋಆರ್ಡಿನೇಷನ್ ನಂಬರ್ ಅಂತೇಳಿ. ಸೊ ಡಿಪೆಂಡಿಂಗ್ ಆನ್ ದ ನಂಬರ್ ಆಫ್ ಕೋಆರ್ಡಿನೇಟ್ ಬಾಂಡ್ ಫಾರ್ಮ್ಡ್ ಬೈ ದ ಲಿಗ್ಯಾಂಡ್. ಡೆಫಿನೇಷನ್ ಕೂಡ ಕೇಳ್ಬೋದು. ಕೋಆರ್ಡಿನೇಷನ್ ನಂಬರ್ ಅಂದ್ರೆ ಏನು, ಈ ಒಂದು ಲೈನನ್ನು ಓದಿಟ್ಕೊಂಡಿರಿ. ಮತ್ತು ಈ ರೀತಿ ಕಾಂಪ್ಲೆಕ್ಸ್ ಕೊಟ್ಟಾಗ ಹೌ ಟು ಕ್ಯಾಲ್ಕುಲೇಟ್ ದ ಕೋಆರ್ಡಿನೇಷನ್ ನಂಬರ್ ಹೇಗೆ ಅಂತೇಳಿ ಸಿಂಪಲ್ ಆಗಿ ಕೊಟ್ಟಿದ್ದಾರೆ. ಇದನ್ನು ಕೂಡ ರೀಡ್ ಆ್ಯಂಡ್ ಪ್ರಾಕ್ಟೀಸ್. ಅದಾದಮೇಲೆ ಕೋಆರ್ಡಿನೇಷನ್ ಸ್ಪಿಯರ್ ಬಗ್ಗೆ ಏನು ಕ್ವಶನ್ ಕೇಳುವಂಥ ಚಾನ್ಸಸ್ ಇಲ್ಲ. ಕೋಆರ್ಡಿನೇಷನ್ ಪಾಲಿಹೆಡ್ರಾನ್ ಬಗ್ಗೆ ಏನು ಕ್ವಶನ್ ಕೇಳುವಂಥ ಚಾನ್ಸಸ್ ಇಲ್ಲ. ಆಕ್ಸಿಡೇಷನ್ ನಂಬರ್ನ 1 ಮಾರ್ಕ್ಸಿಗೆ ಕೇಳ್ಬೋದು. ಮತ್ತೆ ಯಾಕಂದರೆ ನಮಗೆ IUPAC ನೇಮ್ ಬರೆಯೋದಕ್ಕೂ ಕೂಡ ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಷನ್ ಬೇಕಾಗ್ತದೆ. ಸೊ ಆಕ್ಸಿಡೇಷನ್ ನಂಬರ್ ಅಂದ್ರೆ ಏನು ಅಂತ ಕೊಟ್ಟಿರ್ತಾರೆ, ಅದನ್ನು ಕೂಡ ಕರೆಕ್ಟಾಗಿ ಓದಿಟ್ಕೊಂಡಿರಿ. ಸೊ ಅದರ ಜೊತೆ ಈ ರೀತಿ ಕೊಟ್ಟಾಗ ಆಕ್ಸಿಡೇಷನ್ ನಂಬರ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಸೊ ಭಾಳ ಸಿಂಪಲ್ಲು. ಸಯನೈಡ್ ಯಾವ ಟೈಪ್ ಲಿಗ್ಯಾಂಡ್ ಅನ್ನೋದು ಗೊತ್ತಿರಬೇಕು ಮೊದಲಾಗಿ. ಸೊ ಇದು ನೆಗೆಟಿವ್ಲಿ ಚಾರ್ಜ್ ಲಿಗ್ಯಾಂಡ್, ಹೌದಾ? ಸೊ ನೆಗೆಟಿವ್ ಚಾರ್ಜ್ ಲಿಗ್ಯಾಂಡ್ ಇದ್ದಾಗ ಇದು ನಾವು ಎಕ್ಸ್ ಅಂತ ಇಟ್ಕೋತೀವಿ, ಕಾಪರ್ ಎಕ್ಸ್ ಅಂತ ಇಟ್ಕೊಂಡ್ರೆ. ಸೊ ಇದು -4 ಆಯಿತು, ಹೌದಾ? -4 ಆಯಿತು. ಸೊ -4 ಆಯಿತು ಈಸ್ ಈಕ್ವಲ್ ಟು, ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಈಸ್ ಈಕ್ವಲ್ ಟು, ಇಲ್ಲಿ -3 ಆಯಿತು, ಹೌದಾ? -3 ಆಯಿತು ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಬರ್ತದೆ? +1 ಬರ್ತದೆ. ಸೊ ಅದಕ್ಕಾಗಿ +1 ಅಂತ ಬರ್ತಿದ್ದೀವಿ ನಾವು. ಸೊ ಈ ರೀತಿ ಇದು ಆಕ್ಸಿಡೇಷನ್ ನಂಬರ್ ಇಂಪಾರ್ಟೆಂಟ್. ಮತ್ತು ಹೋಮೋಲೆಪ್ಟಿಕ್ ಹೆಟ್ರೋಲೆಪ್ಟಿಕ್ ಈ ವರ್ಷ ಕೇಳುವಂಥ ಚಾನ್ಸಸ್ ಜಾಸ್ತಿ ಇದೆ. ಡೆಫಿನೇಷನ್ ವಿತ್ ಅನ್ ಎಕ್ಸಾಂಪಲ್ 2 ಮಾರ್ಕ್ಸಿಗೆ ಡೆಫಿನೇಷನ್ ವಿತ್ ಅನ್ ಎಕ್ಸಾಂಪಲ್ ಓದಿಟ್ಕೊಂಡಿರಿ. ನಾಮಿನ್ಕ್ಲೇಚರ್ಲಿ ಇವೆಲ್ಲ ರೂಲ್ಸನ್ನು ಅರ್ಥ ಮಾಡ್ಕೊಳ್ಳಿ. ಬಟ್ ಎಕ್ಸಾಮಿಗೆ ಯಾವುದೇ ರೂಲ್ಸನ್ನು ಕೇಳೋದಿಲ್ಲ. ರೈಟ್ ಎನಿ 3 ರೂಲ್ಸ್ 4 ರೂಲ್ಸ್ ಅಂತೇಳಿ ಕೇಳೋದಿಲ್ಲ. ಬಟ್ ಇವೆಲ್ಲದೂ ಕೂಡ ಅರ್ಥ ಮಾಡಿಟ್ಕೊಂಡಿರಬೇಕು, ಓದ್ಕೊಂಡಿರಬೇಕು. ಬಟ್ ಎಕ್ಸಾಮಲ್ಲಿ ಕ್ವಶನನ್ನು ಡೈರೆಕ್ಟಾಗಿ ಇದ್ರ ಮೇಲೆ ಕೇಳೋದಿಲ್ಲ, ರೈಟ್ ದ ರೂಲ್ಸ್ ಅಂಥೇಳಿ. ಬಟ್ ದೆ ಕ್ಯಾನ್ ಗಿವ್ ಸಮ್ ಕಾಂಪ್ಲೆಕ್ಸಸ್ ಆ್ಯಂಡ್ ಟೆಲ್ ಯು ಟು ರೈಟ್ ದ IUPAC ನೇಮ್. ಸೊ ಅದನ್ನು ಕರೆಕ್ಟಾಗಿ ಓದಿಟ್ಕೊಂಡಿರಿ. ಇದು ಅಷ್ಟೇ. ಹೌ ಟು ರೈಟ್ ದ ಫಾರ್ಮುಲಾ ವೆನ್ ದ ನೇಮ್ ಈಸ್ ಗಿವನ್, ಇದನ್ನು ಕೂಡ ನಿಮಗೆ ಡೈರೆಕ್ಟಾಗಿ ಬರೀರಿ ಅಂಥೇಳಿ ಎಲ್ಲೂ ಕೂಡ ಕೇಳೋದಿಲ್ಲ. ಸೊ ಬಟ್ ಇವೆಲ್ಲ ಪಾಯಿಂಟ್ಸ್ ನಿಮಗೆ ಗೊತ್ತಿರಬೇಕು. ಸೊ ಅದಾದಮೇಲೆ ಇಲ್ಲೊಂದಷ್ಟು IUPAC ನೇಮ್ ಹೇಗೆ ಬರೀಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ಮತ್ತು ಇಲ್ಲಿರೋದನ್ನು ಕರೆಕ್ಟಾಗಿ ಓದಿ, ವೆರಿ ವೆರಿ ಇಂಪಾರ್ಟೆಂಟ್. ರೀಡ್ ದೀಸ್, ರಿಮೆಂಬರ್. ಯಾಕಂದರೆ ಇವೆಲ್ಲದರಲ್ಲಿ ಏನಿದೆ ಇದು ಇದನ್ನೇ ಕೇಳಿರ್ತಾರೆ. ಇದು ಫಾರ್ಮುಲಾ ಕೊಟ್ಟು ನೇಮ್ ಬರೆಯೋದು, ನೇಮ್ ಕೊಟ್ಟು ಫಾರ್ಮುಲಾ ಬರೆಯೋದು, ಇದೇ ರೀತಿ ಕ್ವಶನ್ಸನ್ನು ಕೇಳಿರ್ತಾರೆ ಎಕ್ಸಾಮಲ್ಲಿ. 1 ಮಾರ್ಕ್ಸಿಗೆ ಗೊತ್ತಿರಲಿ. 1 ಮಾರ್ಕ್ಸ್ ಸೆಕ್ಷನ್ದಲ್ಲಿ ಕೇಳದೇ ಇದ್ದರೂ ಕೂಡ 3 ಮಾರ್ಕ್ಸ್ ಸೆಕ್ಷನ್ದಲ್ಲಿ 2+1 ಅಂತ ಕೇಳಿದಾಗ ಜನರಲಿ IUPAC ನೇಮ್ ಒಂದು ಕ್ವಶನನ್ನು ಕೇಳ್ತಾರೆ. ಇದು ಇಂಟೆಕ್ಸ್ಟ್ ಕ್ವಶನ್ ಸಾಲ್ವ್ಡ್ ಏನಿದೆ ಇದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಈ ಇಂಟೆಕ್ಸ್ಟ್ ಕ್ವಶನ್ ಅನ್ಸಾಲ್ವ್ಡ್ ಏನಿದೆ ಇದನ್ನು ಕೂಡ ಪ್ರಾಕ್ಟೀಸ್ ಮಾಡಿ ಬರೆದಿಟ್ಕೊಂಡಿರಿ. ಇದರ ಎಂಡಿಗೆ ಕೊಟ್ಟಿದ್ದಾರೆ, ಇದನ್ನು ಆನ್ಸರ್ನ ಲಾಸ್ಟಿಗೆ ಈ ಚಾಪ್ಟರ್ಲಿ ಕೊಟ್ಟಿರ್ತಾರೆ, ಅದನ್ನು ಕೂಡ ನೀವು ಓದಬಹುದು. ಈ ಐಸೋಮೆರಿಸಮ್ ಪಾರ್ಟ್ ಅಂತೂ ಇದು ಹೋಲ್ ಪಾರ್ಟೇ ಇಲ್ಲ ನಿಮಗೆ. ಇದು ಹೋಲ್ ಐಸೋಮೆರಿಸಮ್ ಅನ್ನೋ ಪಾರ್ಟ್ ನಿಮ್ಮ ಸಿಲೆಬಸ್ಸಿಗೆ ಇಲ್ಲ. ಅದಕ್ಕಾಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಕೂಡ ಇಲ್ಲ. CET ಕೂಡ ಕೇಳೋದಿಲ್ಲ. ಬಟ್ ಕಾಂಪಿಟೇಟಿವ್ ಎಕ್ಸಾಮಿಗೆ ನೀಟ್ ಆ್ಯಂಡ್ JEEಗೆ ಕೇಳ್ಬೋದು. ಇದು ಕೂಡ ಇಲ್ಲ. ಈ ಪೇಜ್ ಕಂಪ್ಲೀಟಾಗಿ ಇಲ್ಲ. ಅಯೋನೈಸೇಷನ್ ಐಸೋಮೆರಿಸಮ್ ಇದು ಕೂಡ ಇಲ್ಲ. ದೆನ್ ಬಾಂಡಿಂಗ್ ಇನ್ ಕೋಆರ್ಡಿನೇಷನ್ ಕಂಪೌಂಡ್ಸ್ ಕೇಳ್ಬೋದು. ಈ ಬಾಂಡಿಂಗಲ್ಲಿ ಇಂಪಾರ್ಟೆಂಟ್ ವ್ಯಾಲೆನ್ಸ್ ಮಾಡ್ತೀರಿ.
ವ್ಯಾಲೆನ್ಸ್ ಮೋಡ್ ಥಿಯರಿಯಲ್ಲಿ ಯಾವ್ಯಾವ ಹೈಬ್ರಿಡೈಸೇಷನ್ ಇದ್ದರೆ ಯಾವ್ಯಾವ ಶೇಪ್ ಇರ್ತದೆ ಅನ್ನೋದು ಒಂದು ಸರಿ ಓದಿಟ್ಕೊಂಡಿರಿ. ಅದಾದಮೇಲೆ ಇಂಪಾರ್ಟೆಂಟ್ ಇದರಲ್ಲಿ, ಸೊ ನಿಮ್ಗೆ ಗೊತ್ತಿರೋ ಹಾಗೆ 4 ಕಾಂಪ್ಲೆಕ್ಸಲ್ಲಿ ಒಂದನ್ನು 100% 3 ಮಾರ್ಕ್ಸಿಗೆ ಕೇಳ್ತಾರೆ. ಅವು 4 ಕಾಂಪ್ಲೆಕ್ಸ್ ಯಾವುದು ಅಂತಂದರೆ ಇದು ಒಂದು ಕಾಂಪ್ಲೆಕ್ಸ್, ರೈಟ್, ಇದು ಒಂದು ಕಾಂಪ್ಲೆಕ್ಸ್. COF6 3- ಅನ್ನೋದು ಎರಡನೇ ಕಾಂಪ್ಲೆಕ್ಸ್. ಸೊ NiCl4 2- ಅನ್ನೋದು ಮೂರನೇ ಕಾಂಪ್ಲೆಕ್ಸ್. NiCN4 2- ಅನ್ನೋದು ನಾಲ್ಕನೇ ಕಾಂಪ್ಲೆಕ್ಸ್. ಇವು 4 ಕಾಂಪ್ಲೆಕ್ಸ್ಗಳನ್ನು ಕರೆಕ್ಟಾಗಿ ಓದಿಟ್ಕೊಂಡಿರಿ. ಅಂದರೆ ಎಷ್ಟು ಆನ್ಸರ್ನ ಬರೀಬೇಕು ಅನ್ನೋದನ್ನು ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಏನು ಸಾಲ್ವ್ ಮಾಡಿದ್ದೀನಿ ದಿಸ್ ಬೋರ್ಡ್ ಎಕ್ಸಾಮ್ ಬೂಸ್ಟರ್ ಸಿರೀಸ್ದೊಳಗೆ ಕೋಆರ್ಡಿನೇಷನ್ ಕಂಪೌಂಡ್ಸ್ ಚಾಪ್ಟರ್ದಲ್ಲಿ, ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀರಿ, ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇದರ ಜೊತೆ ಇವು 4 ಬೋರ್ಡ್ ಎಕ್ಸಾಮಿಗೆ ಫಿಕ್ಸ್ ಕ್ವಶನ್ನು ಓದಿರ್ತೀರಿ. ಅದ್ರ ಜೊತೆ ಈ ಒಂದು ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. NiCO4 ಹ್ಯಾಸ್ ಟೆಟ್ರಾಹೆಡ್ರಲ್ ಜಾಮೆಟ್ರಿ ಕೇಳ್ಬೋದು 1 ಮಾರ್ಕ್ಸಿಗೆ. NiCO4 ಹ್ಯಾಸ್ tetrahedral geometry and diamagnetic since nickel has zero oxidation state and contains no unpaired electron ಅನ್ನೋದು ಕರೆಕ್ಟಾಗಿ ಗೊತ್ತಿರಲಿ. 1 ಮಾರ್ಕ್ಸ್ಗೆ ಕೇಳೋ ಅಂತಹ ಚಾನ್ಸಸ್ ಇದೆ. ದೆನ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂತೂ ನಾವು ಡಿ ಬ್ಲಾಕ್ ಎಲಿಮೆಂಟಲ್ಲಿ ಕಲ್ತಿರ್ತೀವಿ. ಈ ಚಾಪ್ಟರ್ಲಿ ಕೇಳೋವಂಥ ಚಾನ್ಸಸ್ ಅಂತೂ ಬಹಳ ಇದು ಯಾವುದೂ ಇಲ್ಲ. ಡೆಫಿನೆಟ್ಲಿ ದೇ ವಿಲ್ ನಾಟ್ ಆಸ್ಕ್ ದ್ಯಾಟ್. ಸೊ ಒಂದು ಸರಿ ಓದಿಟ್ಕೊಂಡಿರಿ ಅಷ್ಟೇ. ಬಟ್ ನನ್ನ ಒಂದು ಪ್ರೆಡಿಕ್ಷನ್ ಪ್ರಕಾರ ಇದರಲ್ಲಿ ಕೇಳೋದಿಲ್ಲ. ರೈಟ್, ನಾವು ಲಿಮಿಟೇಷನ್ನ ಕೇಳ್ಬೋದು 2 ಮಾರ್ಕ್ಸ್ಗೆ. ಬಟ್ ಪಾಸಿಬಿಲಿಟಿ ಭಾಳ ಕಡಿಮೆ, ಯಾಕಂದರೆ ಒಂದೇ ಕಾನ್ಸೆಪ್ಟ್ ಮೇಲೆ 2 ಕ್ವಶನ್ನ ಕೇಳೋ ಹಾಗಿಲ್ಲ ಅಂತ ಇದೆ ರೂಲ್ಸ್ ಪ್ರಕಾರ. ಸೊ ಆಲ್ರೆಡಿ ಒಂದು ವ್ಯಾಲೆನ್ಸ್ ಮೋಡ್ ಥಿಯರಿ ಪ್ರಕಾರ ಕೇಳ್ತಾರೆ 100%. ಸೊ ಡೆಫಿನೆಟ್ಲಿ ಯು ಹ್ಯಾವ್ ಟು ರೀಡ್ ದ್ಯಾಟ್. ಸೊ ಅದರ ಜೊತೆಗೆ ಈ ಲಿಮಿಟೇಷನನ್ನು ನೀವು ಒಂದು ಸಾರಿ ಕೇಳಿದರೆ ಯಾವುದನ್ನು ಬಿಟ್ಟು ಬರಬಾರ್ದು. ಇದನ್ನು ನಾನು ಟಾಪರ್ಸಿಗೋಸ್ಕರ ಹೇಳ್ತಾ ಇದ್ದೇನೆ, ಯಾವುದೇ ಕ್ವಶನ್ನ ಬಿಟ್ಟು ಬರಬಾರ್ದು ಅನ್ನೋದಕ್ಕೆ ಯು ಹ್ಯಾವ್ ಟು ರೀಡ್ ದಿಸ್. ದೆನ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿಯಲ್ಲಿ ಒಂದಷ್ಟು ಪಾಯಿಂಟ್ಸ್ ಏನಿದೆ, ಇದನ್ನು ಏನು ನೆನ್ಪಿಟ್ಕೋಬೇಕಂತ ಏನಿಲ್ಲ. ಬಟ್ ಇದು ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಇನ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಸ್ ಅಂತ ಏನಿದೆ, ಇಲ್ಲಿ ಯಾವ್ಯಾವ ಒಂದು ಆರ್ಬಿಟಲ್ಸ್ ರಿಪೆಲ್ ಆಗ್ತದೆ, ಯಾವ ಆರ್ಬಿಟಲ್ಸ್ ಅಟ್ರಾಕ್ಟ್ ಆಗ್ತದೆ ಅನ್ನೋದು ಗೊತ್ತಿರಲಿ. ಸೊ ಈ ಡೆಫಿನೇಷನ್ ಗೊತ್ತಿರಲಿ. ದಿಸ್ ಸ್ಪ್ಲಿಟ್ಟಿಂಗ್ ಆಫ್ ದ ಡಿಜನರೇಟ್ ಲೆವೆಲ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಲಿಗ್ಯಾಂಡ್ ಇಸ್ ನೋನ್ ಆಸ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್. 1 ಮಾರ್ಕ್ಸ್ಗೆ ಕ್ವಶನನ್ನು ಕೇಳ್ತಾರೆ. ಈ ಡೈಗ್ರಾಮನ್ನು ಪ್ರಾಕ್ಟೀಸ್ ಮಾಡಿ 2 ಮಾರ್ಕ್ಸ್ ಕೇಳುವಂಥ ಚಾನ್ಸಸ್ ಇದೆ. ಇಷ್ಟು ಬರೆದರೆ ಸಾಕು, ಈ ಪಾರ್ಟ್ ಅಷ್ಟು ಬರೆದ್ರೆ ಸಾಕು. ಇದನ್ನೇನು ಬರೀಬೇಕಂತ ಏನಿಲ್ಲ, ಈ ಪಾರ್ಟ್ ಅಷ್ಟು ನೀಟಾಗಿ ಬರೆದ್ರೆ ಸಾಕು. ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್. ಸೊ ಇದರಲ್ಲಿ ನಿಮ್ಗೆ ನೋಡ್ಬೋದು, ಇಲ್ಲಿ DXY YZ ZX ಏನು ಕೆಳಗಡೆ ಇದೆ, ಇದು ಲೆಸ್ ರಿಪಲ್ಷನ್ ಅಂತ ಮೀನಿಂಗು. ಇಲ್ಲಿ DX2 Y2 ಆ್ಯಂಡ್ DZ2 ಏನಿದೆ, ಇದು ಮೋರ್ ರಿಪಲ್ಷನ್ ಅಂತ ಮೀನಿಂಗು. ಸೊ ಲೆಸ್ ರಿಪಲ್ಷನ್ ಯಾವ ಆರ್ಬಿಟಲ್ಸ್ ಆಗ್ತದೆ, ಮೋರ್ ರಿಪಲ್ಷನ್ ಯಾವ ಆರ್ಬಿಟಲ್ಸ್ ಆಗ್ತದೆ. ಮೋರ್ ಎನರ್ಜಿ ಅಂದರೆ ಲೆಸ್ ರಿಪಲ್ಷನ್, ಅಂದರೆ ಲೆಸ್ ಎನರ್ಜಿ ಅಂದರೆ ಮೋರ್ ರಿಪಲ್ಷನ್. ಎನರ್ಜಿ ವೈಸ್ ಕ್ವಶನ್ಸನ್ನು ಕೇಳ್ಬೋದು, ಯಾವುದು ರಿಪಲ್ಷನ್ ವೈಸ್ ಕ್ವಶನ್ಸನ್ನು ಕೇಳ್ಬೋದು. ಅದಾದಮೇಲೆ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸನ್ನು ಓದಿಟ್ಕೊಂಡಿರಿ. ಅಂದರೆ ಇಲ್ಲಿ ಜಸ್ಟ್ ಹೇಗೆ ನೆನ್ಪಿಟ್ಕೋಬೇಕಂತಂದ್ರೆ, ಇವೆಲ್ಲ ಹ್ಯಾಲೋಜನ್ ಡೋನಾರ್ಸ್ ಆರ್ ವೀಕ್, ಆಕ್ಸಿಜನ್ ಡೋನಾರ್ಸ್ ಆರ್ ವೀಕ್, ನೈಟ್ರೋಜನ್ ಡೋನಾರ್ಸ್ ಆರ್ ಸ್ಟ್ರಾಂಗರ್ ಆ್ಯಂಡ್ ಕಾರ್ಬನ್ ಡೋನಾರ್ಸ್ ಆರ್ ಸ್ಟ್ರಾಂಗರ್ ಅನ್ನೋದನ್ನು ನೆನ್ಪಿಟ್ಕೊಂಡಿರಿ. ಇದರ ಜೊತೆ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ದಿಸ್, ಇವೆರಡು ಪಾಯಿಂಟು. ಇದರ ಮೇಲೆ ಕ್ವಶನ್ಸನ್ನು ಕೇಳ್ಬೋದು. ಡೆಲ್ಟಾ ನಾಟ್ ಲೆಸ್ ದ್ಯಾನ್ P ಇದ್ದರೆ, ಅಂದರೆ ಕ್ರಿಸ್ಟಲ್ ಫೀಲ್ಡ್ ಸ್ಟೆಬಿಲೈಸೇಷನ್ ಎನರ್ಜಿ ಪೇರಿಂಗ್ ಎನರ್ಜಿಗಿಂತ ಕಡಿಮೆ ಇದ್ದರೆ ಮತ್ತು ಪೇರಿಂಗ್ ಎನರ್ಜಿಗಿಂತ ಜಾಸ್ತಿ ಇದ್ದರೆ ಈ 4ನೇ ಎಲೆಕ್ಟ್ರಾನ್ ಎಲ್ಲಿ ಹೋಗ್ತದೆ ಅನ್ನೋದನ್ನು ಕೊಟ್ಟಿದ್ದಾರೆ ಇಲ್ಲಿ. ಹೌದಾ, 4th ಎಲೆಕ್ಟ್ರಾನ್ ವಿಲ್ ಎಂಟರ್ಸ್ ಇನ್ ಟು EG ಆರ್ಬಿಟಲ್ ಆಫ್ಟರ್ T2G3. ಡೆಲ್ಟಾ ನಾಟ್ ಲೆಸ್ ದ್ಯಾನ್ P ಇಸ್ ನೋನ್ ಆಸ್ ವೀಕ್ ಫೀಲ್ಡ್ ಲಿಗ್ಯಾಂಡ್ ಆ್ಯಂಡ್ ಫಾರ್ಮ್ ಹೈ ಸ್ಪಿನ್ ಕಾಂಪ್ಲೆಕ್ಸಸ್. ಸೊ ಇಲ್ಲಿ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಫಾರ್ಮ್ ಲೋ ಸ್ಪಿನ್ ಕಾಂಪ್ಲೆಕ್ಸಸ್. ಇದು ನೆನ್ಪಿಟ್ಕೊಳ್ಳೋದಕ್ಕೆ ಒಂದು ಟ್ರಿಕ್ಕನ್ನು ಹೇಳ್ತೀನಿ ನಾನು, ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ನಮಗೆ ಇಲ್ಲಿ ಸ್ಟ್ರಾಂಗ್ ಫೀಲ್ಡ್, ವೀಕ್ ಫೀಲ್ಡ್, ಹೈ ಸ್ಪಿನ್, ಲೋ ಸ್ಪಿನ್ ಅಂತ ಕೇಳಿಬಿಟ್ರೆ ಕನ್ಫ್ಯೂಸ್ ಆಗ್ತದೆ. ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್ ವಿಲ್ ಫಾರ್ಮ್ ಡೆಲ್ಟಾ ನಾಟ್ ಮೋರ್ ಇರ್ತದೆ, ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡಿಂಗ್ ಅನ್ನೋದು ಗೊತ್ತಿರ್ತದೆ. ಸೊ ಡೆಲ್ಟಾ ನಾಟ್ ಅಂದರೆ ಈ ಕ್ರಿಸ್ಟಲ್ ಫೀಲ್ಡ್ ಸ್ಟೆಬಿಲೈಸೇಷನ್ ಎನರ್ಜಿ. ನಮಗಿಲ್ಲೇನು ಕಾಣಿಸ್ತದೆ, ಈ ಡಿಫರೆನ್ಸ್ ಏನಿದೆ, ಇದು ಡೆಲ್ಟಾ ನಾಟ್. ಹೌದಾ, ಸೊ ಡೆಲ್ಟಾ ನಾಟ್ ಕೇಸಲ್ಲಿ ಏನಾಗ್ತದೆ, ಇಫ್ ದೇರ್ ಈಸ್ ಅ ಸ್ಟ್ರಾಂಗ್ ಲಿಗ್ಯಾಂಡ್ ಇದ್ದರೆ ಈ ಡೆಲ್ಟಾ ನಾಟ್ ಜಾಸ್ತಿ ಇರ್ತದೆ. ಸೊ ಯಾವಾಗ ಸ್ಟ್ರಾಂಗ್ ಲಿಗ್ಯಾಂಡ್ ಇದ್ದಾಗ ಲೋ ಸ್ಪಿನ್ ಕಾಂಪ್ಲೆಕ್ಸ್ ಫಾರ್ಮ್ ಆಗ್ತದೆ ಅನ್ನೋದು ನೆನಪಿರಬೇಕು. ಹೌದಾ, ಸೊ ಯು ರಿಮೆಂಬರ್ ಇಟ್ ಲೈಕ್ ದಿಸ್. ಸ್ಲೋ ಅನ್ನೋದು ನೆನಪಿರಲಿ. ನಮ್ಮ ಸ್ಟೂಡೆಂಟ್ಸ್ಗಳು ಇದನ್ನು ಹೇಳಿರ್ತೀನಿ ನಾನು. ಸ್ಲೋ ಅಂದರೆ ಎಸ್ ಅಂದರೆ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್, ಲೋ ಅಂದರೆ ಲೋ ಸ್ಪಿನ್ ಕಾಂಪ್ಲೆಕ್ಸಸ್ ಆರ್ ಗೋಯಿಂಗ್ ಟು ಫಾರ್ಮ್. ಲೋ ಸ್ಪಿನ್ ಕಾಂಪ್ಲೆಕ್ಸ್ ಅಂದ್ರೆ ಮೀನಿಂಗ್ ಏನು, 3 ಎಲೆಕ್ಟ್ರಾನ್ ಕೆಳಗಡೆ ಫಿಲ್ ಆದಮೇಲೆ, T2G ಫಿಲ್ ಆದಮೇಲೆ 4ನೇ ಎಲೆಕ್ಟ್ರಾನು ಕೂಡ T2Gಗೆ ಫಿಲ್ ಆಗ್ತದೆ ಅನ್ನೋದು ಇಂಪಾರ್ಟೆಂಟು. ಸೊ 3 ಎಲೆಕ್ಟ್ರಾನ್ T2G 1 2 3 ಅಂತ ಬರೀತೀರಿ ನೀವು, DXY1 YZ1 ZX1 ಅಂಥೇಳಿ. ಬಟ್ ಅದಾದಮೇಲೆ 4ನೇ ಎಲೆಕ್ಟ್ರಾನ್ನು ಕೂಡ ನೀವು ಅಲ್ಲೇ ಫಿಲ್ ಮಾಡಬೇಕು. ಯಾಕಂದರೆ ಇದು ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇದೆ. ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇರೋದಕ್ಕೆ ಲೋ ಸ್ಪಿನ್ನನ್ನು ಫಸ್ಟ್ ಫಿಲ್ ಮಾಡಬೇಕು, ಅಂದರೆ ಕೆಳಗಡೆ ಇರುವಂಥ ಆರ್ಬಿಟಲ್ಸನ್ನು ಫಸ್ಟ್ ಫಿಲ್ ಮಾಡಬೇಕು. ರೈಟ್, ಸೊ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ
ದೇ ಕ್ಯಾನ್ ಆಸ್ಕ್ ಯು ಟು ಐಡೆಂಟಿಫೈ ಲೈಕ್ ದಿಸ್. ಸೊ ಮೋರ್ ಸ್ಟೇಬಲ್ ಫಾರ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಯಾವ್ಯಾವ ಸಿಸ್ಟಮ್ ಅಂತ ಕೇಳ್ಬೋದು. D4 to D7 ಸಿಸ್ಟಮ್ ನೋಡಿ, ಕೋಆರ್ಡಿನೇಷನ್ ಎಂಟಿಟೀಸ್ ಆರ್ ಮೋರ್ ಸ್ಟೇಬಲ್ ಫಾರ್ ದ ಸ್ಟ್ರಾಂಗ್ ಫೀಲ್ಡ್ ಕಂಪೇರ್ ಟು ವೀಕ್ ಫೀಲ್ಡ್ ಅಂತ ಇದೆ. ಈ ಒಂದು ಪಾಯಿಂಟನ್ನು ಕೂಡ ನೆನ್ಪಿಟ್ಕೊಳ್ಳಿ, ಕಾಂಪಿಟೇಟಿವ್ ಎಕ್ಸಾಮಿಗೆ ಕೂಡ ನಿಮಗೆ ಹೆಲ್ಪ್ ಆಗ್ತದೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಪೇಜ್ ನೋಡಿ, ಕ್ರಿಸ್ಟಲ್ ಫೀಲ್ಡ್ ಸ್ಟೆಬಿಲೈಸೇಷನ್ ಎನರ್ಜಿ ಅಂದರೆ ಈ ಒಂದು ಡೈಗ್ರಾಮನ್ನು ಕೇಳ್ಬೋದು. ಈ ಡೈಗ್ರಾಮನ್ನು ಪ್ರಾಕ್ಟೀಸ್ ಮಾಡಿ, 2 ಮಾರ್ಕ್ಸಿಗೆ ಕೇಳ್ತಾರೆ ಟೆಟ್ರಾಹೆಡ್ರಲ್ ಸ್ಪ್ಲಿಟ್ಟಿಂಗಲ್ಲಿ. ಸೊ ಇದ್ರ ಜೊತೆ ಏನು ನೆನಪಿರಬೇಕು ಅಂತಂದರೆ ಈ ಪಾಯಿಂಟ್ ನೆನಪಿರಲಿ, ಡೆಲ್ಟಾ ಟಿ ಈಸ್ ಈಕ್ವಲ್ ಟು 4/9 ಡೆಲ್ಟಾ ನಾಟ್ ಅನ್ನೋದು ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ರೈಟ್. ಸೊ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್. ಈ ಒಂದು ವರ್ಡನ್ನು ನೆನ್ಪಿಟ್ಕೊಳ್ಳಿ. ವೈ ಲೋ ಸ್ಪಿನ್ ಕಾನ್ಫಿಗರೇಷನ್ಸ್ ಆರ್ ರೇರ್ಲಿ ಅಬ್ಸರ್ವ್ಡ್ ಇನ್ ಕೇಸ್ ಆಫ್ ಟೆಟ್ರಾಹೆಡ್ರಲ್ ಅಂತ ಕೇಳ್ತಾರೆ ಕ್ವಶನ್ಸನ್ನು. ವೈ ಲೋ ಸ್ಪಿನ್ ಕಾನ್ಫಿಗರೇಷನ್ಸ್ ಆರ್ ರೇರ್ಲಿ ಅಬ್ಸರ್ವ್ಡ್ ಅಂತೇಳಿ. ಅದಕ್ಕೆ ಆನ್ಸರ್ ನೋಡಿ, ಆರ್ಬಿಟಲ್ ಸ್ಪ್ಲಿಟ್ಟಿಂಗ್ ಎನರ್ಜೀಸ್ ಆರ್ ನಾಟ್ ಸಫಿಷಿಯೆಂಟ್ಲಿ ಲಾರ್ಜ್ ಫಾರ್ ದ ಫೋರ್ಸಿಂಗ್ ಪೇರ್ಡ್ ಅಪ್ ಅಂತ ಬರೀಬೇಕು. ಅಂದರೆ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಡೆಲ್ಟಾ ಟಿ ಈಸ್ ಲೆಸ್ ಅಂತ ಬರೆದರೂ ಕೂಡ ಸಾಕು. ಸೊ ಇಲ್ಲಿ ಡೆಲ್ಟಾ ಟಿ ಅಂತ ಏನು ನಿಮಗೆ ಕಾಣಿಸ್ತದೆ, ಈ ಡೆಲ್ಟಾ ಟಿ ಲೆಸ್ ಅಂತ ಬರೆದ್ರೂ ಕೂಡ ಸಾಕು. ಡೆಲ್ಟಾ ಟಿ ಅಂದ್ರೇನು? ಸ್ಪ್ಲಿಟಿಂಗ್ ಎನರ್ಜಿ ಅಂತ ಕರಿತೀವಿ, ಕ್ರಿಸ್ಟಲ್ ಫೀಲ್ಡ್ ಸ್ಟೆಬಿಲೈಸೇಷನ್ ಎನರ್ಜಿ ಅಂತ ಕರಿತೀವಿ. ಸೊ ಕ್ರಿಸ್ಟಲ್ ಫೀಲ್ಡ್ ಸ್ಟೆಬಿಲೈಸೇಷನ್ ಎನರ್ಜಿ ಯಾವಾಗಲೂ ಕೂಡ ಟೆಟ್ರಾಹೆಡ್ರಲ್ ಆರ್ಬಿಟಲ್ಸ್ಗೆ ಕಡಿಮೆ ಇರ್ತದೆ. ಸೊ ಕಡಿಮೆ ಇರೋದಕ್ಕೆ 2 ಎಲೆಕ್ಟ್ರಾನ್ ಕೆಳಗಡೆ ಫಿಲ್ ಆದಮೇಲೆ 3ನೇ ಎಲೆಕ್ಟ್ರಾನು ಡೈರೆಕ್ಟಾಗಿ ಮೇಲ್ಗಡೆ ಹೋಗಿಬಿಡ್ತದೆ, ಯಾಕಂದರೆ ಈ ಡಿಫ್ರೆನ್ಸ್ ಕಡಿಮೆ ಇರ್ತದೆ. ಅದಕ್ಕೆ ನಾವು ಇದನ್ನು ಏನಂತ ಕರಿತೀವಿ? ಹೈ ಸ್ಪಿನ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಆಲ್ ಆರ್ ಹೈ ಸ್ಪಿನ್ ಕಾಂಪ್ಲೆಕ್ಸಸ್. ದೆರ್ ಈಸ್ ನೋ ಲೋ ಸ್ಪಿನ್ ಕಾಂಪ್ಲೆಕ್ಸಸ್ ಆರ್ ಪಾಸಿಬಲ್ ಫಾರ್ ಟೆಟ್ರಾಹೆಡ್ರಲ್ ಎಂಟಿಟೀಸ್. ವೈ ಅಂತ ಕೇಳಿದರೆ, ಸೊ ಕ್ರಿಸ್ಟಲ್ ಫೀಲ್ಡ್ ಸ್ಟೆಬಿಲೈಸೇಷನ್ ಎನರ್ಜಿ ಇಸ್ ಲೆಸ್ ಅಂತ ಹೇಳೋದು ಅಷ್ಟೇ, ವೆರಿ ಸಿಂಪಲ್. ಅದಾದಮೇಲೆ ಕಲರ್ ಬಗ್ಗೆ ಕೇಳ್ತಾರೆ. ಕಲರ್ ಬಗ್ಗೆ ಕೇಳಿದರೆ ದೆರ್ ಇಸ್ ಅ ಪ್ರೆಸೆನ್ಸ್ ಆಫ್ DDS ಟ್ರಾನ್ಸಿಷನ್ ಆ್ಯಂಡ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಂತೇಳಿ ಹೇಳ್ತೀವಿ. ಈ ಕಲರನ್ನು ಯಾವುದನ್ನು ಕೂಡ ನೆನ್ಪಿಟ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ, ಡೋಂಟ್ ವರಿ ಅಬೌಟ್ ದಟ್. ಸೊ ಬಟ್ ರೀಸನ್ ಏನಂತ ಕೇಳಿದರೆ ಯು ಕ್ಯಾನ್ ರೈಟ್ ಅಷ್ಟೇ. ಸೊ ಇದನ್ನು ನಾವು ಡಿ ಬ್ಲಾಕ್ ಎಲಿಮೆಂಟಲ್ಲಿ ಕೂಡ ಡಿಸ್ಕಸ್ ಮಾಡಿರ್ತೀವಿ. ಇದನ್ನು ನಾವು DD ಟ್ರಾನ್ಸಿಷನ್ ಅಂತ ಕರಿತೀವಿ. ಇಲ್ಲಿ ಕೆಳಗಡೆ ಡಿ ಆರ್ಬಿಟಲ್ ಮೇಲ್ಗಡೆ ಜಂಪ್ ಆಗೋದಕ್ಕೆ ನಾವು ಇದನ್ನು DD ಟ್ರಾನ್ಸಿಷನ್ ಅಂತ ಕರಿತೀವಿ, ಗೊತ್ತಿರಲಿ. ಬಟ್ ಈ ಒಂದಷ್ಟು ಪಾಯಿಂಟ್ಸನ್ನು ನೆನ್ಪಿಟ್ಕೊಂಡಿರಿ. ಅಂದರೆ ರಿಮೂವಲ್ ಆಫ್ ವಾಟರ್ ಫ್ರಮ್ TiH2O6 times Cl3 ಆನ್ ಹೀಟಿಂಗ್ ರೆಂಡರ್ಸ್ ಇಟ್ ಕಲರ್ಲೆಸ್. ಯಾವಾಗ ಕಲರ್ಲೆಸ್ ಆಗ್ತದೆ ಅಂತ ಕೇಳ್ಬೋದು. CuSO4 ವೈ ಇಟ್ ಬಿಕಮ್ ವೈಟ್ ಅಂತ ಕೇಳ್ಬೋದು. ಆ್ಯನೈಡ್ CuSO4 ವೈ ಇಟ್ ಇಸ್ ವೈಟ್ ಅಂತ ಕೇಳ್ಬೋದು. ವೈಟ್ ಅಂತ ಯಾಕಂತಂದರೆ ಇಟ್ ಇಸ್ ದ ಪ್ರೆಸೆನ್ಸ್ ಆಫ್ ಲಿಗ್ಯಾಂಡ್ಸ್, ವಾಟರ್ನ ರಿಮೂವ್ ಮಾಡಿದ ಮೇಲೆ ಆ್ಯನೈಡ್ರಸ್ ಆಗ್ತದೆ. ಸೊ ಅದಕ್ಕಾಗಿ ಇದು ವೈಟ್ ಅಂತ ಹೇಳ್ಬೋದು. ಇನ್ಫ್ಲೂಯೆನ್ಸ್ ಆಫ್ ದ ಲಿಗ್ಯಾಂಡ್ ಆನ್ ದ ಕಲರ್ ಆಫ್ ದ ಕಾಂಪ್ಲೆಕ್ಸ್ ಮೇ ಬಿ ಇಲ್ಯೂಸ್ಟ್ರೇಟೆಡ್ ಬೈ ಕನ್ಸಿಡರಿಂಗ್ NiH2O6 ಕಾಂಪ್ಲೆಕ್ಸ್ ಅಂತ ಇದೆ. ಹೌದಾ? NiH2O6 ಕಾಂಪ್ಲೆಕ್ಸಲ್ಲಿ ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ. ಸೊ ಇದನ್ನು ಓದಿಟ್ಕೊಂಡಿರಿ. ಬಟ್ ಪಾಸಿಬಿಲಿಟಿ ಆಫ್ ಆಸ್ಕಿಂಗ್ ಕ್ವಶನ್ ಈಸ್ ವೆರಿ ಲೆಸ್ ಇನ್ ದಿಸ್ ಕೇಸ್. ದೆನ್ ಲಿಮಿಟೇಷನ್ 2 ಪಾಯಿಂಟನ್ನು ಇಲ್ಲಿ ನೆನ್ಪಿಟ್ಕೊಳ್ಳಿ. 2 ಮಾರ್ಕ್ಸಿಗೆ ಕೇಳೋ ಅಂಥ ಚಾನ್ಸಸ್ ಇದೆ. ಲಿಮಿಟೇಷನನ್ನು ಕೇಳ್ಬೋದು, ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಲಿಮಿಟೇಷನನ್ನು ಕೇಳ್ಬೋದು ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್. ಸೊ ಅದರಲ್ಲಿ 2 ಯಾವುದು ಅಂತಂದರೆ, ಸೊ ಆನಿಯಾನಿಕ್ ಲಿಗ್ಯಾಂಡ್ ಬಗ್ಗೆ ಒಂದು ಪಾಯಿಂಟನ್ನು ಹೇಳಿದ್ದಾರೆ ಇಲ್ಲಿ. ಹೌದಾ? ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಸಕ್ಸಸ್ಫುಲ್ ಎಕ್ಸ್ಪ್ಲೇನ್ ಫಾರ್ಮೇಷನ್ ಆಫ್ ಕಲರ್, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತದೆ. ಬಟ್ anionic ligands should exert the greatest splitting effect, but anionic ligands are found at the low end of the spectrochemical series. No explanation for that. So ಎರಡನೇದು, it does not take into the account of covalent character of the bonding between ligand and the central atom. ಇವೆರಡು ಪಾಯಿಂಟನ್ನು ಬರೀಬೇಕಾಗ್ತದೆ. ಲಿಮಿಟೇಷನ್ ಅಂತೇಳಿ 2 ಪಾಯಿಂಟನ್ನು ನೆನಪಿಟ್ಕೊಳ್ಳಿ. ಅದಾದಮೇಲೆ ಬಾಂಡಿಂಗ್ ಇನ್ ಮೆಟಲ್ ಕಾರ್ಬೋನಿಲ್. ಬಾಂಡಿಂಗ್ ಇನ್ ಮೆಟಲ್ ಕಾರ್ಬೋನಿಲಲ್ಲಿ ವೆರಿ ಇಂಪಾರ್ಟೆಂಟ್ ಇವೆಲ್ಲ ಸ್ಟ್ರಕ್ಚರ್ಸ್. ಈ ವರ್ಷ ಒಂದು ಸ್ಟ್ರಕ್ಚರನ್ನು ಕೇಳೋ ಅಂಥ ಚಾನ್ಸಸ್ ಇದೆ. ಇವೆಷ್ಟು ಸ್ಟ್ರಕ್ಚರ್ಸನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇವು 5 ಸ್ಟ್ರಕ್ಚರ್ಸನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅದಾದಮೇಲೆ ಈ ಸಿನರ್ಜಿಕ್ ಬಾಂಡಿಂಗ್ ಬಗ್ಗೆ ಇದೊಂದು ಎಕ್ಸ್ಪ್ಲನೇಷನ್ ಏನು ಕೊಟ್ಟಿದ್ದಾರೆ, ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಅಂದರೆ ಮೆಟಲ್ ಕಾರ್ಬೋನಿಲ್ ಬಾಂಡ್ ಏನಿದೆ ಇಲ್ಲಿ, ಮೆಟಲ್ ಕಾರ್ಬನ್ ಬಾಂಡಿಂದ ಮೆಟಲ್ ಕಾರ್ಬೋನಿಲ್ಸ್ ಪೊಸೆಸ್ ಬೋತ್ ಸಿಗ್ಮಾ ಆ್ಯಂಡ್ ಪೈ ಕ್ಯಾರೆಕ್ಟರ್. ಯಾಕೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ M ಆ್ಯಂಡ್ C ಬಾಂಡ್ ಏನಿದೆ, ಇಸ್ ದ ಫಾರ್ಮ್ಡ್ ಬೈ ಡೊನೇಷನ್ ಆಫ್ ದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆನ್ ದ ಕಾರ್ಬೋನಿಲ್ ಕಾರ್ಬನ್ ಇಂಟು ದ ವೇಕೆಂಟ್ ಆರ್ಬಿಟಲ್ ಆಫ್ ದ ಮೆಟಲ್ ಅಯಾನ್. ಹೌದಾ? ಇಲ್ಲಿ ಕಾರ್ಬನ್ ಮೇಲೆ ಒಂದು ಲೋನ್ ಪೇರ್ ಇರ್ತದೆ, ಇದು ಮೆಟಲ್ ಅಯಾನಿಗೆ ಡೊನೇಟ್ ಆಗಿ ಬಾಂಡ್ ಆಗ್ತದೆ. ಬಟ್ ಇಲ್ಲಿ ಹೇಳ್ತಿರೋದೇನು, MC ಪೈ ಬಾಂಡ್ ಫಾರ್ಮೇಷನ್ ಆಗ್ತದೆ ಇಲ್ಲಿ. ಯಾಕೆ ಆಗ್ತದೆ ಅಂತಂದರೆ, ಫಿಲ್ಡ್ ಆರ್ಬಿಟಲ್ ಆಫ್ ದ ಮೆಟಲ್ ಅಯಾನ್, ಇಲ್ಲಿ ಫಿಲ್ಡ್ ಆರ್ಬಿಟಲ್ ಆಫ್ ದ ಮೆಟಲ್ ಅಯಾನ್ ವಿಲ್ ಓವರ್ಲ್ಯಾಪ್ ಆನ್ ದಿ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಯು ಕ್ಯಾನ್ ಸಿ ಇದು ಕಾರ್ಬನ್ನಿನ ವೇಕೆಂಟ್ ಆರ್ಬಿಟಲ್. ಅಂದರೆ ಕಾರ್ಬನ್ ಮೊನಾಕ್ಸೈಡಲ್ಲಿ ಇರುವಂಥ ವೇಕೆಂಟ್ ಆರ್ಬಿಟಲ್ಗೆ ಎಲೆಕ್ಟ್ರಾನ್ ಪೇರ್ ಆಗ್ತದೆ. ಅದಕ್ಕೆ ನಾವು ಇದನ್ನು ಬ್ಯಾಕ್ ಬಾಂಡಿಂಗ್ ಅಂತ ಕರಿತೀವಿ. ಬ್ಯಾಕ್ ಬಾಂಡಿಂಗನ್ನು ವಿ ಕಾಲ್ ಇಟ್ ಆಸ್ ಸಿನರ್ಜಿಕ್ ಬಾಂಡಿಂಗ್ ಅಂತ ಕರಿತೀವಿ. ಸೊ ಅಂದರೆ MC ಪೈ ಬಾಂಡ್ ಹೇಗೆ ಫಾರ್ಮ್ ಆಗ್ತದೆ ಅಂತ ಕೇಳ್ಬೋದು. 1 ಮಾರ್ಕ್ಸಿಗೆ ಬರೀಬೇಕು ನೀವು. MC ಪೈ ಬಾಂಡ್ ಇಸ್ ಫಾರ್ಮ್ಡ್ ಬೈ ಡೊನೇಷನ್ ಆಫ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ದ ಫಿಲ್ಡ್ D ಆರ್ಬಿಟಲ್ ಆಫ್ ದ ಮೆಟಲ್ ಅಯಾನ್ ಇಂಟು ವೇಕೆಂಟ್ ಆಂಟಿಬಾಂಡಿಂಗ್ ಪೈ ಸ್ಟಾರ್ ಆರ್ಬಿಟಲ್ ಆಫ್ ದ ಕಾರ್ಬನ್ ಮೊನಾಕ್ಸೈಡ್ ಅಂತ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್. ಹೌ ಇಟ್ ಈಸ್ ಫಾರ್ಮ್ಡ್ ಅಂತ ಕೇಳ್ಬೋದು. ದ ಮೆಟಲ್ ಲಿಗ್ಯಾಂಡ್ ಬಾಂಡಿಂಗ್ ಕ್ರಿಯೇಟ್ ದ ಸಿನರ್ಜಿಕ್ ಇಫೆಕ್ಟ್
ವಿಚ್ ಸ್ಟ್ರೆಂಥನ್ ದ ಬಾಂಡ್ ಬಿಟ್ವೀನ್ CO ಆ್ಯಂಡ್ ಮೆಟಲ್. ಈ ಒಂದು ಪ್ಯಾರವನ್ನು ಕರೆಕ್ಟಾಗಿ ಓದಿಟ್ಕೊಂಡಿರಿ, 1 ಮಾರ್ಕ್ಸ್ಗೆ ಕೇಳೋ ಅಂಥ ಕ್ವಶನ್. ದೆನ್ ಸ್ಟೆಬಿಲಿಟಿ ಆಫ್ ದ ಕಾಂಪ್ಲೆಕ್ಸ್ ಅಯಾನ್. ಇಲ್ಲಿ ಸ್ಟೆಬಿಲಿಟಿ ಆಫ್ ದ ಕಾಂಪ್ಲೆಕ್ಸ್ ಅಯಾನ್ ಸ್ಟ್ರಾಂಗ್ ಲಿಗ್ಯಾಂಡ್ ಇದ್ದರೆ ಕಾಂಪ್ಲೆಕ್ಸ್ ಅಯಾನ್ ಸ್ಟ್ರಾಂಗ್ ಇರ್ತದೆ ಅನ್ನೋದು ಗೊತ್ತಿರಲಿ. ಇಲ್ಲಿ ಸ್ಟೆಪ್ ವೈಸ್ ಸ್ಟೆಬಿಲಿಟಿ ಕಾನ್ಸ್ಟೆಂಟ್, ಓವರಾಲ್ ಸ್ಟೆಬಿಲಿಟಿ ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ. ಇದನ್ನೇನು ಓದುವಂಥ ಅವಶ್ಯಕತೆ ಇಲ್ಲ. ಪಾಸಿಬಿಲಿಟಿ ಆಫ್ ಆಸ್ಕಿಂಗ್ ಕ್ವಶನ್ ಇಸ್ ವೆರಿ ವೆರಿ ಲೆಸ್. ಅದರ ಒಂದು ಪಾಯಿಂಟ್ ಲಾಸ್ಟಿಗೆ ನಾನು ಯಾವುದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇನ್ಸ್ಟೆಬಿಲಿಟಿ ಕಾನ್ಸ್ಟೆಂಟ್ ಆರ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಡಿಫೈನ್ಡ್ ಆ್ಯಸ್ ಅಂತ ಇದೆ, ಇದನ್ನು ಓದಿಟ್ಕೊಂಡಿರಿ. ಫಾರ್ ರೆಸಿಪ್ರೋಕಲ್ ಆಫ್ ದಿ ಫಾರ್ಮೇಷನ್ ಕಾನ್ಸ್ಟೆಂಟ್. ಈ ರೀತಿ ಕ್ವಶನ್ ಕೇಳ್ಬೋದು. ಅಂದರೆ ಇಲ್ಲೇನು ಕೊಟ್ಟಿದ್ದಾರೆ, ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟನ್ನು ಕೊಟ್ಟಿದ್ದಾರೆ, ಈ ರೀತಿ ಕಾನ್ಸ್ಟೆಂಟನ್ನು ಕೊಟ್ಟಿದ್ದಾರೆ. ಸೊ ಕ್ಯಾಲ್ಕುಲೇಟ್ ದ ಓವರಾಲ್ ಕಾಂಪ್ಲೆಕ್ಸ್ ಡಿಸೋಸಿಯೇಷನ್ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅಂತ ಕೇಳಿದ್ದಾರೆ, ಹೌದಾ? ಅಂದರೆ ಇಲ್ಲಿ ಬಿಫೋರ್ ಇಲ್ಲೇನು ಕೊಟ್ಟಿದ್ದಾರೆ, ಇದನ್ನು ರಿವರ್ಸ್ ಮಾಡಿದರೆ ನಿಮಗೆ ಯು ಆರ್ ಗೋಯಿಂಗ್ ಟು ಗೆಟ್ ದ ಫಾರ್ಮೇಷನ್ ದಿಸ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ನಿಮಗೆ ಸಿಗ್ತದೆ. ಇಲ್ಲಿ ಫಾರ್ಮೇಷನ್ ಕಾನ್ಸ್ಟೆಂಟನ್ನು ಕೊಟ್ಟಿದ್ದಾರೆ, ಇದು ರಿವರ್ಸ್ ಮಾಡಿ ನಿಮಗೆ ರೆಸಿಪ್ರೋಕಲ್ ಆಫ್ ದ ಫಾರ್ಮೇಷನ್ ಕಾನ್ಸ್ಟೆಂಟ್ ಇಸ್ ಇನ್ಸ್ಟೆಬಿಲಿಟಿ ಕಾನ್ಸ್ಟೆಂಟ್ ಅಂತೇಳಿ ಅವರು ಕೊಟ್ಟಿರ್ತಾರೆ. ಸೊ ಇದನ್ನು ಬಿಟ್ಟರೆ ಬೇರೆ ಕ್ವಶನನ್ನು ಕೇಳುವಂಥ ಚಾನ್ಸಸ್ ಇದರೊಳಗೆ ಇಲ್ಲ, ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಅದಾದಮೇಲೆ ಇಲ್ಲಿ ಇಂಪಾರ್ಟೆನ್ಸ್ ಆ್ಯಂಡ್ ಅಪ್ಲಿಕೇಶನ್ ಅಂತ ಏನಿದೆ, ಇದು ಕಂಪ್ಲೀಟ್ ಡಿಲೀಟೆಡ್ ಸಿಲೆಬಸ್ಸಲ್ಲಿ ಇರುವಂಥದ್ದು ಈ ವರ್ಷ. ಇದು ಕಂಪ್ಲೀಟಾಗಿ ಡಿಲೀಟೆಡ್ ಸಿಲೆಬಸ್ಸಲ್ಲಿ ಇರುವಂಥದ್ದು. ಡೆಫಿನೆಟ್ಲಿ ದೇ ವಿಲ್ ನಾಟ್ ಆಸ್ಕ್ ಎನಿ ಕ್ವಶನ್ಸ್ ಔಟ್ ಆಫ್ ಇಟ್. ಸಾರಿ, ಇದಲ್ಲ. ಸೊ ಇದು ಬರೋದಿಲ್ಲ. ಈ ಮೇಲ್ ಇಲ್ಲಿವರೆಗೆ ನಾವೇನು ಹೇಳ್ತೀವಿ, ಇದು ಡಿಲೀಟ್ ಆಗಿದೆ. ಬಟ್ ಇಲ್ಲಿ ಕೊಟ್ಟಿರುವಂಥ ಪ್ರತಿಯೊಂದು ಪಾಯಿಂಟು ಕೂಡ ನೀಟ್ ಆ್ಯಂಡ್ JEE ಎಕ್ಸಾಮಿಗೆ ಇಂಪಾರ್ಟೆಂಟ್ ಇದೆ, ಓದಿಟ್ಕೊಂಡಿರಿ. ಇದು ವೆರಿ ಇಂಪಾರ್ಟೆಂಟ್. ರೀಡ್ NCERT ಅಲಾಂಗ್ ವಿತ್ ಮೀ. ಕೋಆರ್ಡಿನೇಷನ್ ಕಂಪೌಂಡ್ಸ್ ಚಾಪ್ಟರಲ್ಲಿ ಹೇಳ್ತಾ ಇದ್ದೀನಿ. ಸೊ ಮುಂದಿನ ಚಾಪ್ಟರ್ ಜೊತೆ ಮತ್ತೆ ಭೇಟಿಯಾಗೋಣಂತೆ. ಅಲ್ಲಿವರೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.